ನಾವೇನ್ ಅನ್ಕೊಂಡಿದೀವಿ, ಮದುವೆ ಆದ ಕೂಡಲೇ ಹೆಂಡತಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ, ಯಾಕಂದ್ರೆ ತುಂಬಾ ಜನಕ್ಕೆ ತಲುಪಬೇಕಿದೆ ನನಗಿದು. ಹೆಂಡತಿ ಗಂಡನ ಹೆಸರನ್ನ ತನ್ನ ಹೆಸರಿನ ಜೊತೆ ಜೋಡಿಸ್ಕೋಬೇಕು. ಹಂಗೆ ಜೋಡಿಸ್ಕೊಂಡಿಲ್ಲ ಅಂದ್ರೆ ನಮ್ಮ ಹಿರಿಯರಿಗೆಲ್ಲ ಬಹಳ ಸಿಟ್ಟು ಬಂದ್ಬಿಡುತ್ತೆ, ಏನು ಮಾಡರ್ನ್ ಆಗ್ಬಿಟ್ಟಿದ್ದಾರೆ, ಇಟ್ಕೊಳ್ಳಲ್ಲ ಅಂತಲ್ಲ. ಭಾರತದಲ್ಲಿ ಹಂಗೊಂದು ಕ್ರಮನೇ ಇಲ್ಲ. ಹೌದಾ? ಹಾ, ಭಾರತದಲ್ಲಿ ಏನು ಕ್ರಮ ಅಂದ್ರೆ, ಗಂಡ ಹೆಂಡತಿಯ ಹೆಸರನ್ನ ತನ್ನ ಹೆಸರಿಗಿಂತ ಮೊದಲು ಇಟ್ಕೊಳ್ಳೋದು ಭಾರತದ ಕ್ರಮ, ಪ್ರಾಚೀನ ಭಾರತದ ಕ್ರಮ. ಸರ್, ಸೀತಾರಾಮ ಅಂದ್ರೆ ಸೀತೆನ ರಾಮನ ಸರ್, ರಾಧಾಕೃಷ್ಣ ಅಂದ್ರೆ ಕೃಷ್ಣನ ರಾಧೆನ, ಉಮಾಮಹೇಶ್ವರ ಅಂದ್ರೆ ಪಾರ್ವತಿನ ಶಿವನ, ಲಕ್ಷ್ಮೀನಾರಾಯಣ ಅಂದ್ರೆ ವಿಷ್ಣುನ ಲಕ್ಷ್ಮಿನ, ವಿಷ್ಣು ಗಂಡಸರಿಗೆ ಹಿಡಿದು ಲಕ್ಷ್ಮೀನಾರಾಯಣ ಅಂತ ಹೆಸರನ್ನ. ಸರ್, ಇಂಥದ್ದೊಂದು 1000 ಹೆಸರಿದೆ ಭಾರತದಲ್ಲಿ, 1000 ಹೆಸರಿದೆ. ಅಂದ್ರೆ ದೇವಾನುದೇವತೆಗಳಿಂದ ಹಿಡಿದು ಎಲ್ಲರೂ ತನ್ನ ಹೆಸರಿನ ಮೊದಲು ಹೆಂಡತಿ ಹೆಸರು ಇಟ್ಕೊಳ್ಳೋ ಕ್ರಮ ನಮ್ಮಲ್ಲಿ ಕಾಣಿಸಿದೆ. ಎಲ್ಲಾದ್ರೂ ಒಂದು ಕಡೆ ಕುಂತಿ ಪಾಂಡು, ದ್ರೌಪದಿ ಅರ್ಜುನ್, ಎಲ್ಲಾದ್ರೂ ಒಂದು ಉಲ್ಲೇಖ ತೋರಿಸಿ ಸರ್. ದ್ರೌಪದಿ ಯುಧಿಷ್ಠಿರ್ ಅಂತ ಒಂದು ತೋರಿಸಿ ಸರ್. ಸರ್, ಇದು ಎಲ್ಲಿಂದ ಬಂದಿದೆ ಅಂದ್ರೆ ಬ್ರಿಟಿಷರು ಬಂದ್ಮೇಲೆ ಬಂದಿದೆ ಇದು. ಅಲ್ಲಿಂದ ತಂದಿದ್ದಾರೆ ನಮಗಿದನ್ನ. ನಾವಿವತ್ತು ಅದನ್ನ ನಮ್ಮ ಸಂಸ್ಕೃತಿ ಅನ್ಕೊಂಡು ಕೂತಿದೀವಿ. ನಮ್ಮ ಸಂಸ್ಕೃತಿ ಅಂತ ಅನ್ಕೊಂಡು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲ ಅಂತ ಶುರು ಮಾಡ್ಕೊಂಡಿದೀವಿ. ಯಾರಂದಿದ್ದು ಹಿಂಗೆ ಅಂತ ಸರ್? ಇಂಥದ್ದೊಂದು 1000 ಕೊಡ್ತೇನೆ ಸರ್ ನಾನು. ಹಂಗೆ ಸರ್, ಯಾವ್ದ್ಯಾವುದೋ ಕಾಲದಲ್ಲಿ ಏನೇನನ್ನೋ ತಪ್ಪಾಗಿ ಗ್ರಹಿಸಿ ಇನ್ಯಾರದೋ ಪ್ರಭಾವಕ್ಕೊಳಗಾಗಿ ಸೇರ್ಸ್ಕೊಂಡಿದ್ದನ್ನೆಲ್ಲ ಇವತ್ತು ಎದುರಿಗಿಟ್ಕೊಂಡು ಇದು ನಮ್ಮದು ಅಂತ ಅನ್ಕೊಂಡು ಕೂತಿದೀವಿ. ಹಳೇದನ್ನ ಇಟ್ಕೊಂಡು ನೋಡ್ತಾನೆ ಇಲ್ಲ ಯಾವುದು ನಮ್ಮದು ಅಂತ.